ಸ್ನೇಹಿತರೆ, ಸರ್ಕಾರದ ಯೋಜನೆಯೊಂದು ಜಾರಿಯಾಗಿ ಅದು ರೂಪುಗೊಂಡು ಕೊನೆಗೆ ಮುಗಿದು ಲೋಕಾರ್ಪಣೆಗೊಂಡು ಅದು ಜನತೆಯ ಸದುಪಯೋಗಕ್ಕೆ ಬರಬೇಕಾದ್ರೆ ಎಷ್ಟು ವರ್ಷ ಸಮಯ ತಗೊಳ್ಬಹುದು? 5 ವರ್ಷ, 10 ವರ್ಷ, 15 ವರ್ಷ, ಹೋಗ್ಲಿ 20 ವರ್ಷ? ನೋ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಉತ್ತರ ಕರ್ನಾಟಕ. ಇಲ್ಲಿ ತಲೆಮಾರುಗಳು ಸಾಯ್ತವ, ಆದ್ರೆ ಯೋಜನೆಗಳು ಮಾತ್ರ ಹುಟ್ಟೋದೇ ಇಲ್ಲ. ಅಂತ ಒಂದು ನೆರೆಗುದಿಗೆ ಬಿದ್ದಂತ ತುಕ್ಕು ಹಿಡಿದು ಕೊಳೆಯುತ್ತಿರುವಂತ ಯೋಜನೆ ಬಗ್ಗೆ ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿ ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಈ ಯೋಜನೆ 5-10 ವರ್ಷದಲ್ಲ, ಸುಮಾರು 80-90 ವರ್ಷದಷ್ಟು ಹಳೆಯದು. ಈ ಯೋಜನೆಯಿಂದ ಈ ಭಾಗದಲ್ಲಿ ಅನೇಕ ಲಾಭಗಳಾಗ್ತವೆ. ಇಲ್ಲಿನ ಜನಕ್ಕೆ ಕೆಲವೊಂದಿಷ್ಟು ಸ್ಪೆಸಿಲಿಟಿ ಸಿಗ್ತವ. ಆದ್ರೂ ಕೂಡ ಇಲ್ಲಿನ ದಪ್ಪ ಚರ್ಮದ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಅದನ್ನ ಯಶಸ್ವಿಯಾಗಿ ಜನರಿಗೆ ಒದಗಿಸುವಲ್ಲಿ ಎಷ್ಟು ಹೀನಾಯವಾಗಿ ಹಿಂದುಳಿದಿದ್ದಾರೆ ಅಂತಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಉತ್ತರ ಕರ್ನಾಟಕ ಯಾಕೆ ಇಷ್ಟು ಹಿಂದುಳಿತು ಅಂತ. ಸಾಕ್ಷಿ ಸಮೇತ ಇವತ್ತು ನಿಮ್ಗೆ ನಾನು ಪ್ರೂವ್ ಮಾಡ್ತೀನಿ. ಮತ್ತೊಮ್ಮೆ ಮತ್ತೇನು ಸುದ್ದಿ ವಿಶೇಷ ಸಂಚಿಕೆಗೆ ನಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಏನ್ ಸಮಾಚಾರ ರೀ, ಎಲ್ರೂ ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ. ಅದು ಆಗಲೇ ಇಲ್ಲ. ಈವರೆಗೂ ಕನಿಷ್ಠ ಒಂದು 93 ವರ್ಷ ಆಯಿತು ಈ ಯೋಜನೆ ಜಾರಿಗೆ ಬರಲಿಲ್ಲ. ಸಾಕಷ್ಟು ಪ್ರಧಾನಮಂತ್ರಿಗಳನ್ನ ಕಂಡದ್ದಾಯಿತು. ಸ್ನೇಹಿತರೆ, ನಾನು ಜಾಸ್ತಿ ಹೊತ್ತು ತಡ ಮಾಡಲ್ಲ, ನಾನು ಯೋಜನೆಯ ಕಂಪ್ಲೀಟ್ ವಿವರ ನಿಮಗೆ ಕೊಡ್ತೀನಿ. ಸ್ನೇಹಿತರೆ, ಈ ಭಾಗದಲ್ಲಿ ಭೀಮಾ ಮತ್ತು ಕೃಷ್ಣಾ ನದಿಗಳು ಯಥೇಚ್ಛವಾಗಿ ಇರೋದ್ರಿಂದ ಮತ್ತು ಸಂಪತ್ತು ಯಥೇಚ್ಛವಾಗಿ ಇರೋದ್ರಿಂದ ಬ್ರಿಟಿಷರು 1932ರಲ್ಲಿ ಈ ಭಾಗಕ್ಕೊಂದು ಆಲಮಟ್ಟಿಯಿಂದ ಮತ್ತು ಯಾದಗಿರಿಗೆ ಒಂದು ರೈಲ್ವೆ ಟ್ರ್ಯಾಕ್ನ ಹಾಕಿಬಿಟ್ಟು ರೈಲು ಓಡಾಡುವಂಥ ಯೋಜನೆಯನ್ನು ರೂಪಿಸಿದರು. ಇದು 1932ರಲ್ಲಿ. ಯಾವಾಗ 1932ರ ಆನಂತರ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಗಳು ಹೆಚ್ಚಾದವೋ, ಕ್ವಿಟ್ ಇಂಡಿಯಾದಂಥ ಚಳುವಳಿಗಳು ಹೆಚ್ಚಾದವೋ, ಹಾಗೂ ಜನಸಾಮಾನ್ಯರ ಹೋರಾಟದ ತೀವ್ರತೆ ಹೆಚ್ಚಾಯ್ತಲ್ಲ, ಆಗ ಸಹಜವಾಗಿ ಬ್ರಿಟಿಷರು ಭಾರತದ ಜನತೆಯನ್ನು ಎದುರಿಸಲಿಕ್ಕೆ ಕಷ್ಟ ಆಯಿತು. ಹಾಗೂ ಅಲ್ಲಿಗೆ ಅವರು ಕೈಗೊಂಡಂಥ ಯೋಜನೆಯನ್ನು ನಿಲ್ಲಿಸಬೇಕಾಯಿತು. ಇಲ್ಲಿವರೆಗೂ ಕನಿಷ್ಠ ಒಂದು 93 ವರ್ಷ ಆಯಿತು ಈ ಯೋಜನೆ ಜಾರಿಗೆ ಬರಲಿಲ್ಲ. ಸಾಕಷ್ಟು ಪ್ರಧಾನಮಂತ್ರಿಗಳನ್ನ ಕಂಡದ್ದಾಯಿತು. 1974ರೊಳಗೆ ಇದರ ಬಗ್ಗೆ ಸರ್ವೆ ಮಾಡಿದರು. ಆವತ್ತಿನ ದಿನಗಳಲ್ಲಿ ಆಗಬೇಕಾದಂಥ ಯೋಜನೆಗೆ ಅವೆಲ್ಲ ಈ ನಮ್ಮ ಬಸವಸಾಗರ ಜಲಾಶಯ ಸಂಬಂಧಪಟ್ಟಂತೆ ಕಲ್ಲು ಮಣ್ಣು ಅವೆಲ್ಲ ಪರಿಸಿ ಅವು ಕಂಕರ ಎಲ್ಲ ಹೊಡೆದಂಥವು ಏನದ ಪ್ರತಿಯೊಂದೂ ಅಲ್ಲಿ ಡ್ಯಾಮಿಗೆ ಬಳಸ್ಕೊಳ್ಳೋಕೆ ಅನುಕೂಲ ಆಯಿತು. ಅಂದ್ರೆ ಅಲ್ಲಿ ರೈಲ್ವೆ ಯೋಜನೆ ಕೆಲಸ ಆಗಲಿಲ್ಲ. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಯಾವಾಗ ಯೋಜನೆ ನಿಲ್ಲುತ್ತಲ್ಲ, ಅಂದರೆ 1932ರಲ್ಲಿ ಶುರುವಾದ ಯೋಜನೆ ಈಗ 2032 ಬರಲಿಕ್ಕೆ ಹೆಚ್ಚು ಕಡಿಮೆ 6 ವರ್ಷ ಕಮ್ಮಿ ಇದೆ. ಅಂದರೆ 94ರಿಂದ 95 ವರ್ಷಗಳ ಕಾಲ ಈ ಯೋಜನೆ ನೆನೆಗುದಿಗೆ ಬಿತ್ತು, ಅಲ್ಲೇ ಕೊಳೆತು ಗಬ್ಬು ನಾರಲಿಕ್ಕೆ ಶುರುವಾಯಿತು. 1942ರಲ್ಲಿ ಈ ದೇಶದ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು ಅವರು ಆಯ್ಕೆಯಾದರು. ಜವಾಹರ್ಲಾಲ್ ನೆಹರು ಎಂದು ಹಿಡಿದು 2026ರವರೆಗೆ ಶ್ರೀ ನರೇಂದ್ರ ಮೋದಿಯವರೆಗೂ ಕೂಡ ಅನೇಕ ಪ್ರಧಾನಮಂತ್ರಿಗಳು ಬದಲಾದರು. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು 2026ರ CM ಸಿದ್ದರಾಮಯ್ಯನವರೆಗೂ ಅನೇಕ ಮುಖ್ಯಮಂತ್ರಿಗಳು ಬದಲಾದರು. ಆದರೆ ದುರ್ದೈವ, ಈ ಉತ್ತರ ಕರ್ನಾಟಕದ
ಹಣೆ ಬರಹ ಮಾತ್ರ ಬದಲಾಗಲಿದೆ. ಆಲಮಟ್ಟಿಯಿಂದ ಯಾದಗಿರಿಗೆ ಸುಮಾರು 162 ಕಿಲೋಮೀಟರ್ಗಳ ರೈಲ್ವೆ ಟ್ರ್ಯಾಕಿನ ಯೋಜನೆ ಇದು. ಈ ಯೋಜನೆ ನೆನೆಯುವುದಕ್ಕೆ 1947ರಿಂದ ಪ್ರಮುಖ 4 ಜಿಲ್ಲೆಗಳು ರಾಯಚೂರು, ಬಿಜಾಪುರ, ಯಾದಗಿರಿ, ಕಲಬುರಗಿ ಅಂತ 4 ಜಿಲ್ಲೆಗಳನ್ನು ಹಿಡಿದ್ರು ಕೂಡ ಈ ಪ್ರಮುಖವಾದ 4 ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆಯಲ್ಲಿ ಬಿಜಾಪುರದಲ್ಲಿ 13 ತಾಲೂಕುಗಳು, ರಾಯಚೂರಲ್ಲಿ 7 ತಾಲೂಕುಗಳು, ಯಾದಗಿರಿಯಲ್ಲಿ 4 ತಾಲೂಕುಗಳು ಮತ್ತು ಕಲಬುರಗಿಯಲ್ಲಿ 11 ತಾಲೂಕುಗಳು. 1947ರಿಂದ 2026ರವರೆಗೆ ಎಷ್ಟು MLAಗಳು ಎಷ್ಟು MP ಗಳು ಆರಿಸಿ ಬಂದರು ಅಂತ ಹೇಳ್ತೀನಿ. ಬಿಜಾಪುರದಲ್ಲಿ ಸುಮಾರು 13 ಕ್ಷೇತ್ರಗಳಿದಾವೆ, ತಾಲೂಕುಗಳು. ಅದರಲ್ಲಿ ಒಂದು ತಾಲೂಕಿಗೆ 5 MLA ಹಿಡೀರಿ. ಒಬ್ರು ಕಾಂಪಿಟೇಷನ್ ಮಾಡೋರು, ಒಬ್ರು ಆರಿಸಿ ಬರೋರು. ಈಗ ಜನರೇಷನ್ ಶಿಫ್ಟ್ ಆಗಿದೆ. ಅವ್ರ ತಂದೆ ಆತ ಅವ್ರು ಯಾರಿಗಾದ್ರೂ ಏನಾದ್ರೂ ಆಗಿ ದೈವಾಧೀನರಾಗಿರ್ತಾರೆ. ಅವ್ರು ಆದ್ಮೇಲೆ ಮತ್ತೆ ಆಡಳಿತಕ್ಕೆ ಬರೋರು ಅವ್ರ ಮಕ್ಕಳು, ಅವ್ರ ಮನೆಯವರು ಯಾರೋ ಅವ್ರು ಬಂದಿರ್ತಾರೆ. ಅದೇ ಹಣೆ ಬರನೆ. ಮತ್ತಿಬ್ರು ಅಂತ ಹಿಡಿದ್ರು, ಅವ್ರಿಗೆ ಕಾಂಪಿಟೇಷನ್ ಮಾಡೋ ಒಬ್ರು ಅಂತ ಹಿಡಿದ್ರು, ಒಬ್ರು ಅಥವಾ ಇಬ್ರು ಅಂತ ಹಿಡಿದ್ರು ಕೂಡ 5ರಿಂದ 6 MLAಗಳಾಗ್ತಾರೆ. ಒಂದು ಕ್ಷೇತ್ರದಿಂದ ನಾವು ಎವರೇಜ್ ತಗೊಳಕತ್ತೀವಿ. 5ರಿಂದ 6 MLAಗಳು ಕ್ಯಾಂಡಿಡೇಟ್ಗಳು ಆರಿಸಿ ಬಂದಿರ್ತಾರೆ. ಅಂದ್ರೆ 1947ರಿಂದ 2026ರವರೆಗೆ ಒಂದು ಕ್ಷೇತ್ರದಿಂದ 6 ಜನ ಕ್ಯಾಂಡಿಡೇಟ್ಗಳು, 6 ಜನರ ಕೈಯಲ್ಲಿ ಆ ತಾಲೂಕು ಇತ್ತು ಅಂತಾನೆ ಅರ್ಥ. 6 ಜನ ಬಿಟ್ರೆ 5 ಜನ, 5 ಜನ ಬಿಟ್ರೆ 6 ಜನ, ಯಾವ ಮ್ಯಾಕ್ಸಿಮಮ್ ಅಷ್ಟೇ ಜನ ಅಂತ. ಸೊ ಒಂದು ತಾಲೂಕಿನಿಂದ 5 ಮತ್ತು 6 ಜನ ಅಂತ ಹಿಡಿದ್ರೆ ಎಷ್ಟಾಗ್ತಾರ? ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರದ 13 ತಾಲೂಕುಗಳು ಟೋಟಲ್ 13 × 5 ಅಂತಂದ್ರೆ 65 ಆಗ್ತಾರೆ. 13 × 6 ಅಂದ್ರೆ 78 ಜನ ಆಗ್ತಾರೆ MLAಗಳು. ಅದೇ ರೀತಿ ರಾಯಚೂರು 7 ತಾಲೂಕುಗಳು 5 ಜನ MLAಗಳಂದ್ರೆ 35, 6 ಜನ MLAಗಳಂದ್ರೆ 42. ಯಾದಗಿರಿ 4 ತಾಲೂಕುಗಳು 5 ಜನ ಬಂದ್ರೆ MLA ಅಂದ್ರೆ 20, 6 ಅಂದ್ರೆ 24. ಕಲಬುರಗಿ 11 ಅಂದ್ರೆ 5, 11 × 5 ಅಂದ್ರೆ 55, ಇಲ್ಲಾಂದ್ರೆ 66. ಟೋಟಲ್ MLAಗಳು ಈ 4 ಜಿಲ್ಲೆಗಳಿಂದ 175ರಿಂದ 210. 175 ಅಂದ್ರೆ 5 MLAಗಳು ಹಿಡಿದ್ರೆ, ಒಂದು ವೇಳೆ 6 MLAಗಳು ಹಿಡಿದ್ರೆ 210. ಹೆಚ್ಚು ಕಡಿಮೆ MP ಗಳನ್ನು ಒಂದು 20 ಜನನ ಕೌಂಟ್ ಮಾಡ್ಕೊಂಡ್ರು ಕೂಡ ಟೋಟಲ್ 200ರಿಂದ 230 MLA MP ಗಳಿಂದ ಈ ಪ್ರದೇಶಗಳು ಸುದೀರ್ಘವಾಗಿ ಆಡಳಿತ ಕೊಟ್ಟು. ನೆನ್ಪಿಟ್ಕೊಳ್ರಿ, 1947ರಿಂದ 2026 ಈ ಕ್ಷಣದವರೆಗೆ ಈ 4 ಜಿಲ್ಲೆಯ ಇಷ್ಟೂ ತಾಲೂಕುಗಳು ಕೇವಲ 220, 230 MLA ಮತ್ತು MP ಗಳ ಕೈಗೆ ಆಡಳಿತ ಸಿಕ್ತು. ಇಷ್ಟೂ ಜನ ಸೇರಿಕೊಂಡು, ಕೇವಲ 200 ಜನ ಸೇರಿಕೊಂಡು ಈ ಭಾಗದ ಲಕ್ಷಾಂತರ ಜನರ ಹಣೆ ಬರವನ್ನ ಅತ್ಯಂತ ಶೋಚನೀಯವಾಗಿ, ಅತ್ಯಂತ ಅಸಹ್ಯವಾಗಿ, ಅತ್ಯಂತ ಕೆಟ್ಟದಾಗಿ ಬರೆದು. ನಾನು ನೇರವಾಗಿ ಚಾಲೆಂಜ್ ಮಾಡ್ತೀನಿ. ಯಾವತ್ತಾದ್ರೂ ನೀವು ದಕ್ಷಿಣ ಕರ್ನಾಟಕದಲ್ಲಿ ಹೋಗಿ ನೋಡ್ರಿ, ನೀವು ಯಾವ್ದಾದ್ರು ಒಂದು ಯೋಜನೆ 90 ವರ್ಷಗಳ ಕಾಲ, 100 ವರ್ಷಗಳ ಕಾಲ ಪೆಂಡಿಂಗ್ ಬೀಳಲಿಕ್ಕೆ ಸಾಧ್ಯ ಅದನ್ರಿ? ಅದಕ್ಕೆ ಫಾಲೋ ಅಪ್ ಮಾಡ್ಬೇಕಲ್ಲ. ಕೊನೆ ಪಕ್ಷ ನಿಮ್ಮ ಜವಾಬ್ದಾರಿಗಳು ಏನಾದ್ರು ಇದೆಯಲ್ಲ ಬೇರೆ. ಇಲ್ಲಿನ ಜನ ಏನು ಕೇಳಲ್ಲ ಅಂದ ತಕ್ಷಣ ಈ ತರ ಮೋಸ ಮಾಡೋದು, ಈ ತರ ನೀಚತನಕ್ಕೆ ಜನರನ್ನು ದಬ್ಬೋದ? ಎಲ್ಲಿ ತರ ಸಹಿಸ್ಕೋಬೇಕು ಈ ಜನ? ಯಾಕೆ ಸಹಿಸ್ಕೋಬೇಕಿಂತ ಪರಿಸ್ಥಿತಿನ? ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಹೆಂಗಿದೆ ಗೊತ್ತೇನು? ಬಾಟಮ್ ಆಫ್ ದಿ ಟೇಬಲ್. ಯಾವಾಗ ನೋಡಿದ್ರು ತಳಗ ತಳಗ ತಳಗ, ಸಾಯಿರಿ ಸಾಯಿರಿ ಸಾಯಿರಿ. ಯಾಕೆ ದುರ್ದೈವ? ನಮ್ಮ ಪರಿಸ್ಥಿತಿ ಹೆಂಗಾಯ್ತು? ಯಾಕಂದ್ರೆ ನೀವು 90-95 ವರ್ಷಗಳ ಕಾಲ ಒಂದೊಂದು ಯೋಜನೆಯನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಟೈಮ್ ತಗೊಳಕತ್ತೀರ ಅಂದ್ರೆ ಈ ದೇಶದ ದೌರ್ಭಾಗ್ಯಗಳಲ್ಲಿ ಮತ್ತೆ ಇದಕ್ಕಿಂತ ಮತ್ತೆ ದೌರ್ಭಾಗ್ಯ ಮತ್ತೇನ್ ಬೇಕು? ಸ್ನೇಹಿತರು, ಮಾತೃ ಪಾಲ್ ಹೇಳ್ತಾರೆ ಜನ. 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ತು. 1 ವರ್ಷ ಆದ್ಮೇಲೆ ನಿಜಾಮ್ ಬಂದ. ಅದಕ್ಕೋಸ್ಕರ ಉತ್ತರ ಕರ್ನಾಟಕಕ್ಕೆ ನಮ್ಗೆ ಜಲ್ದಿ ಅಭಿವೃದ್ಧಿ ಆಗ್ಲಿ. ನಾಚಿಕೆ ಆಗಬೇಕು ಈ ಮಾತು ಪದೇ ಪದೇ ಹೇಳಲಿಕ್ಕೆ. ಕಳೆದ 70-80 ವರ್ಷದಿಂದ ಏನು ಕಿತ್ಕೊಳಕ್ಕಾಗ್ಲಿಲ್ಲ. ಕೇವಲ 1 ವರ್ಷ ನಿಜಾಮ್ ಮಾಡಿದ ಸಲುವಾಗಿ ಇಷ್ಟೊಂದು ಇದು ಅಂತ ಅನ್ಕೊಂಡ್ರೆ ನೀವು? ಎಷ್ಟು ಜನ ಈ ಕಿವಿಯಲ್ಲಿ ಹೂ ಇಡ್ತಿರೋದನ್ನ? ಹೈದರಾಬಾದ್ ನಿಜಾಮ್ ಆಡಳಿತದಿಂದ ಈ ಜನ ಬಹಳ ಏನ್ ಮಾಡಿದ್ರು. ಅದಕ್ಕೋಸ್ಕರ 370 ಜೆ ಕಲಾಂ ತರ್ತೀವಿ ಅಂತ ಜಾರಿ ತಂದ್ರಿ. ಅದರಿಂದ ಏನ್ ಮಾಡಿದ್ರಿ? ಈ 270 MLAಗಳ ಮನೆಗಳ ನೋಡ್ರಿ ಒಂದ್ಸಲ ನೀವು. ಈ 220 MLAಗಳ ಆಸ್ತಿಗಳನ್ನ ನೋಡ್ರಿ ನೀವು. 70 ವರ್ಷದಲ್ಲಿ ಡಬಲ್ ಟ್ರಿಪಲ್ ಇಡೀ ವಂಶವಾರ್ಯ ಕುಂತು ತಿಂದ್ರು ಸೇವಿಲಾರ್ದಷ್ಟು ಮಾಡ್ಕೊಂಡ್ರ. ಆದ್ರೆ ಇಲ್ಲಿನ ಜನಗಳು ಮಾತ್ರ ಸಾಯ್ಬೇಕು. ಯಾಕೆ? ಯಾರು ಕೇಳಲ್ಲ ಅಂತನ? ಇಲ್ಲಿನ ಜನಗಳ ದುರ್ದೈವ, ಇಲ್ಲಿನ ಜನಗಳ ಹಣೆ ಬರೋಣ ಹಂಗೆ ಇದೆ. ಐ ಆಮ್ ವೆರಿ ಸ್ಯಾಡ್ ಟು ಸೇ ದಿಸ್. ಹೋಗ್ತಾರ ಬೆಂಗಳೂರಿಗೋ, ಪುನಾಕೋ, ಬಾಂಬೆಗೆ ದುಡಿಯೋಕ್ಕೆ. ಎಲೆಕ್ಷನ್ ಬಂದ್ಮೇಲೆ ಬರ್ತಾರ, ಒಂದಿಷ್ಟು ದುಡ್ಡು ತಗೊಂಡು ಬಂದ್ಬಿಟ್ಟು ಅವ್ರು ಯಾವ್ದು ಕೇಳ್ತಾರ ಅದಕ್ಕೆ ಮುಚ್ಕೊಂಡು ತಮ್ಮ ಓದ್ತಾರ. ಆರಾಮಾಗಿ ಮಜಾ ಮಾಡಿಬಿಟ್ಟು ಚಿಕನ್ ಮಟನ್ ತಿಂದ್ಬಿಟ್ಟು ಇಟ್ಟು ಸರಾಯಿ ಕುಡಿದ್ಬಿಟ್ಟು ಮತ್ತೆ 1 ವಾರ ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ. ಮಳೆ ಬರೋದು ಮತ್ತೆ 5 ವರ್ಷಕ್ಕೆ. ದುರ್ದೈವ ಅಂತಂದ್ರೆ ಇವರಿಗೆ ಯಾವ್ದಾದ್ರು ಯೋಜನೆ ಬರ್ತನೋ ಖುಷಿನೇ ಇಲ್ಲ. ಆ ಯೋಜನೆ ಯಾಕೆ ಅರ್ಧಕ್ಕೆ ನಿಂತೀವಿ ಅಂತ
ಕೇಳೋ ಮನಸ್ಥಿತಿ ಇಲ್ಲ. ಆ ಯೋಜನೆ ಹೊಯ್ಕೊಂತ ಹೋದ್ರೆ ದುಃಖನೂ ಇಲ್ಲ. ಎಂತ ಶೋಚನೀಯ ಪರಿಸ್ಥಿತಿ ನಾವಿದ್ದೀವಿ ಅಂತ. ಸ್ನೇಹಿತರೆ, ನಾನು ಓವರ್ ಎಮೋಷನಲ್ ಆಗಿ ಬಹಳ ಮಾತಾಡ್ತೀನಿ ಅಂತ ನಿಮ್ಗೆ ಅನ್ಸ್ಬೋದು. ಆದ್ರೆ ಇಲ್ಲಿನ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ರೀ, ಕಣ್ಣಲ್ಲಿ ನೀರು ಬರುತ್ತೆ. ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ, ಕಮಿಷನ್ಗಳು ನಡೆದು ಯಾವ ಕೆಲಸನೂ ಆಗಲ್ಲ, ಯಾವ ಅಧಿಕಾರಿನೂ ಮಾತುಗಳಲ್ಲ. ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ, ಒಂದು ಯೋಜನೆ 94 ವರ್ಷ 95 ವರ್ಷ 100 ವರ್ಷಗಳ ಕಾಲ ಹಂಗೆ ಇರುತ್ತಂದ್ರೆ ಇಲ್ಲಿನ ಲೀಡರ್ಗಳು ಯಾವ್ದಾದ್ರು ಗಿಡಕ್ಕೆ ಉರ್ಲಾಕ್ ಹೋಗ್ಬೇಕಂತ